ನಾವು ದೈವ ಭಕ್ತಿ ಉಳ್ಳವರಾಗಿ ಮತ್ತು ಗೌರವಯುಕ್ತರಾಗಿ ಶಾಂತಿ ಸಮಾಧಾನದಿಂದಲೂ ನೆಮ್ಮದಿಯಿಂದಲೂ ಜೀವಿಸಲು ಅನುಕೂಲವಾಗುವಂತೆ ಅರಸರಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ಪ್ರಾರ್ಥಿಸಬೇಕು. ಪೌಲರು ತಿಮೋಥಿಯದವರಿಗೆ ಬರೆದಂತ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸುತ್ತಿರುವಂತ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಎಲ್ಲ ಜನರಿಗಾಗಿಯೂ ಹಾಗೂ ನಮ್ಮನ್ನ ಆಳುವಂತಹ ಎಲ್ಲ ನಾಯಕರಿಗಾಗಿಯೂ ಅಧಿಕಾರಿಗಳಿಗಾಗಿಯೂ ಕನ್ನಡಕ್ಕಾಗಿ ಕನ್ನಡ ಉಳಿವಿಗಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಿಸಿದ ಎಲ್ಲ ಹೋರಾಟಗಾರರಿಗಾಗಿಯೂ ಇಂದು ಕನ್ನಡ ಉಳಿವಿಗಾಗಿ ಹೋರಾಡುತ್ತಿರುವಂತಹ ಎಲ್ಲ ಹೋರಾಟಗಾರರಿಗಾಗಿಯೂ ನಮ್ಮ ಕನ್ನಡದ ಎಲ್ಲ ಕವಿಗಳು ಸಾಹಿತಿಗಳಿಗಾಗಿಯೂ ವಿಶೇಷವಾಗಿ ನಮಗೆ ಕನ್ನಡ ಭಾಷೆಯನ್ನ ಕಲಿಸಿಕೊಟ್ಟಂತ ಎಲ್ಲ ನಮ್ಮ ಗುರುಗಳಿಗಾಗಿಯೂ ದಯಾಪರನಾದಂತ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಪರನಾದಂತ ದೇವರು ಇವರೆಲ್ಲರನ್ನ ಆಶೀರ್ವದಿಸಲಿ. ಈ ನಮ್ಮ ಕರುನಾಡು ಶಾಂತಿ ಸಮಾಧಾನ ಸುಖ ಶಾಂತಿಯಿಂದ ಐಕ್ಯತೆಯಿಂದ ಸಮೃದ್ಧಿಯಿಂದ ತುಂಬಿರಲಿ. ದೇವರಾದಂತ ಸರ್ವೇಶ್ವರ ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಮ್ಮ ರಕ್ಷಕನು ನಿಮ್ಮ ಏಕಮಾತ್ರ ಪುತ್ರನೂ ಆಗಿರುವಂತ ಶ್ರೀ ಯೇಸು ಸ್ವಾಮಿಯ ಉನ್ನತೋನ್ನತ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ನಿತ್ಯಕ್ಕೂ ಜೀವವುಳ್ಳಂತಹ ದೇವನೇ, ಆಮೆನ್.